ಕೊಲಂಬಿಯಾದಲ್ಲಿ ಸೇನಾ ವಿಮಾನ ಪತನಗೊಂಡಿದೆ. ಪೆರು ಗಡಿ ಭಾಗದಲ್ಲಿ ಪತನವಾಗಿರೋ ವಿಮಾನ 80 ಸೈನಿಕರನ್ನ ಹೊತ್ತೊಯ್ಯುತ್ತಿದ್ದ ವಿಮಾನ ಇದು. ಇದೀಗ ಪತನಗೊಂಡಿದೆ. ಕೊಲಂಬಿಯಾ ಸೇನೆಗೆ ಸೇರಿದ್ದ ಸೈನಿಕರು ಇದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಹರ್ಕ್ಯುಲಸ್ ಕಂಪನಿಗೆ ಸೇರಿರೋ ಸಾರಿಗೆ ವಿಮಾನ ಇದು. ಇನ್ನು ಸ್ಥಳಕ್ಕೆ ಧಾವಿಸುತ್ತಿದ್ದಾರೆ ಕೊಲಂಬಿಯಾ ರಕ್ಷಣಾ ಪಡೆ. ಕೊಲಂಬಿಯಾದಲ್ಲಿ ಸೇನಾ ವಿಮಾನ ಪತನಗೊಂಡಿದೆ. ಪೆರು ಗಡಿ ಭಾಗದಲ್ಲಿ ಪತನವಾಗಿದೆ ವಿಮಾನ. ಇದರಲ್ಲಿ 80 ಜನ ಸೈನಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. 80 ಮಂದಿ ಸೈನಿಕರನ್ನ ಹೊತ್ತೊಯ್ಯುತ್ತಿದ್ದ ವಿಮಾನ ಇದು. ಕೊಲಂಬಿಯಾ ಸೇನೆಗೆ ಸೇರಿದ್ದಂತಹ ವಿಮಾನ ಇದು. ಕೊಲಂಬಿಯಾ ಸೇನೆಗೆ ಸೇರಿದ್ದಂತಹ ಸೈನಿಕರು ಹರ್ಕ್ಯುಲಸ್ ಕಂಪನಿಗೆ ಸೇರಿರೋ ಸಾರಿಗೆ ವಿಮಾನ ಇದು. ಇನ್ನು ಸ್ಥಳಕ್ಕೆ ಕೊಲಂಬಿಯಾ ರಕ್ಷಣಾ ಪಡೆ ಧಾವಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಕೊಲಂಬಿಯಾದಲ್ಲಿ ಸೇನಾ ವಿಮಾನ ಪತನಗೊಂಡಿದೆ. ಪೆರು ಗಡಿ ಭಾಗದಲ್ಲಿ ಒಂದು ಘಟನೆ ಸಂಭವಿಸಿರೋದು. ಈ ಒಂದು ವಿಮಾನದಲ್ಲಿ 80 ಮಂದಿ ಸೈನಿಕರಿದ್ರು ಅಂತ ಹೇಳಲಾಗ್ತಾ ಇದೆ. ಕೊಲಂಬಿಯಾ ಸೇನೆಗೆ ಸೇರಿದ್ದಂತಹ ಸೈನಿಕರು ಇದು. ಹರ್ಕ್ಯುಲಸ್ ಕಂಪನಿಗೆ ಸೇರಿದಂತಹ ಸಾರಿಗೆ ವಿಮಾನ ಇದು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜನಾಗಿದ್ದಾರೆ. ಮಂಜುನಾಥ್, ಕೊಲಂಬಿಯಾದಲ್ಲಿ ಸೇನಾ ವಿಮಾನ ಪತನಗೊಂಡಿದೆ, ಏನ್ ಸಿಗ್ತಾ ಇದೆ ಸದ್ಯಕ್ಕೆ ಡೀಟೇಲ್ಸ್? ಸುದೀಪ್, ಈಗಷ್ಟೇ ಕೊಲಂಬಿಯಾದಲ್ಲಿ ಭಾರಿ ದುರಂತವನ್ನು ಸಂಭವಿಸಿರುವಂತದ್ದು. ಟೇಕ್ ಆಫ್ ಆದಂತಹ ಸ್ವಲ್ಪ ಸಮಯದಲ್ಲಿ ಕೊಲಂಬಿಯಾದ ಸೈನಿಕರು ಮಿಲಿಟರಿ ವಿಮಾನ ಒಂದು ಪತನವಾಗಿದೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಸುಮಾರು 100ಕ್ಕೂ ಹೆಚ್ಚು ಮಿಲಿಟರಿ ಸೈನಿಕರು ಆ ಒಂದು ವಿಮಾನದಲ್ಲಿ ಹೋಗ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಆದ್ರೆ 110 ಜನರು ಕೂಡ ಅಷ್ಟೇ ಸಾವನ್ನಪ್ಪಿರುವಂತದ್ರ ಬಗ್ಗೆ ಕೂಡ ಈಗಾಗಲೇ ವರದಿ ಆಗ್ತಿರುವಂತದ್ದು. ಇನ್ನು ಟೇಕ್ ಆಫ್ ಆದಂತ ಕೆಲ ಸಮಯದಲ್ಲಿ ಈ ಪೆರಿ ಅನ್ನುವಂತ ಒಂದು ಅರಣ್ಯ ಭಾಗದಲ್ಲಿ ಈ ಒಂದು ವಿಮಾನ ಪತನ ಆಗುತ್ತೆ. ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಅಲ್ಲಿದ್ದಂತವ್ರೆಲ್ಲರೂ ಕೂಡ ಅಷ್ಟೇ ಮಾಹಿತಿಯನ್ನ ಸರಬರಾಜು ಮಾಡ್ತಾರೆ. ತಕ್ಷಣವೇ ಮಿಲಿಟರಿ ರಕ್ಷಣಾ ಪಡೆಗಳು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಧಾವಿಸಿರುವಂತದ್ದು. ಅಗ್ನಿಶಾಮಕದವರು ಕೂಡ ಈಗಾಗಲೇ ಹೋಗಿರುವಂತದ್ದು. ಸದ್ಯಕ್ಕಿರುವಂತಹ ಸಿಚುವೇಶನ್ ನೋಡ್ತಾ ಇದ್ರೆ ಬಹುತೇಕ ಆ ಒಂದು ವಿಮಾನದಲ್ಲಿದ್ದಂತ ಎಲ್ಲರೂ ಕೂಡ ಅಷ್ಟೇ ಸಾವನ್ನಪ್ಪಿರುವಂತದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಕೊಲಂಬಿಯಾ ಮಿಲಿಟರಿ ಪಡೆ ಇದುವರೆಗೂ ಕೂಡ ಅಷ್ಟು ಯಾವುದೇ ರೀತಿಯಾದಂತಹ ಒಂದು ಕ್ಲೈಮ್ ಅನ್ನು ಮಾಡ್ಕೊಂಡಿಲ್ಲ. ಅದರಲ್ಲಿ ಎಷ್ಟಿದ್ರು ಮತ್ತು ಎಷ್ಟು ಸಾವಿನ ಸಂಖ್ಯೆ ಆಗಿದೆ ಅನ್ನುವಂಥದ್ದು ಮಿಲಿಟರಿಯಿಂದ ಯಾವುದೇ ರೀತಿಯಂತ ಸ್ಪಷ್ಟವಂತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಈ ಒಂದು ವಿಮಾನವಂತೂ ಟೇಕ್ ಆಫ್ ಆದಂತ ಕೆಲವೇ ಕ್ಷಣದಲ್ಲಿ ಒಂದು ಪತನ ಆಗಿರುವಂತದ್ದಂತೂ ಕೂಡ ಅಷ್ಟು ಈಗಾಗಲೇ ಕನ್ಫರ್ಮ್ ಆಗಿದೆ. ಜೊತೆಗೆ 100ಕ್ಕೂ ಹೆಚ್ಚು ಸೈನಿಕರು ಆ ಒಂದು ವಿಮಾನದಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಆ ಸೈನಿಕರೆಲ್ಲರೂ ಕೂಡ ಅಷ್ಟು ಎಲ್ಲಿ ಹೋಗ್ತಾ ಇದ್ರು ಏನು ಅನ್ನುವಂಥದ್ರ ಬಗ್ಗೆ ಆಗಿರ್ಬೋದು ಮತ್ತು ಸೇನಾ ಪಡೆಯಿಂದ ಆಗಿರ್ಬೋದು ಇದುವರೆಗೂ ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಸುದೀಪ್, ಹಾಗೆ ಮಂಜುನಾಥ್, ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಏನಾದರೂ ಸಹ ಟೆಕ್ನಿಕಲ್ ಇಶ್ಯೂ ಸಂಭವಿಸಿರ್ಬೋದಾ? ಅಲ್ಲಿನ ಸ್ಥಳೀಯರು ಯಾರಾದರೂ ಸಹ ಗಮನಿಸಿದ್ರಾ, ಹೇಗೆ? ಸದ್ಯಕ್ಕೆ ಏನ್ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ಈ ವಿಮಾನ ಟೇಕ್ ಆಫ್ ಆದಂತ 3-4 ನಿಮಿಷದಲ್ಲಿ ಒಂದು ಪತನ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಸದ್ಯಕ್ಕೆ ಇರುವಂತ ಒಂದು ಮಾಹಿತಿ. ಆದ್ರೆ ಏನೆಲ್ಲ ಕಾರಣಗಳಿಂದ ವಿಮಾನ ಪತನ ಆಯ್ತು? ಯಾಕಂದ್ರೆ ಒಂದು ಸೇನಾ ವಿಮಾನ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಅಷ್ಟೇ ಚೆಕ್ ಮಾಡಿರ್ತಾರೆ. ಅದರಲ್ಲಿ ಸೇನೆಯಲ್ಲಿರುವಂತಹ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಿರುವಂತಹ ವೇಳೆಯಲ್ಲಿ ಎಲ್ಲೋ ಒಂದ್ ಕಡೆ ಪ್ರತಿಯೊಂದು ಕೂಡ ಅಷ್ಟೇ ಚೆಕ್ ಮಾಡಿರ್ತಾರೆ. ಆದ್ರೆ ಏನಕ್ಕೆ ಒಂದು ವಿಮಾನ ಪತನ ಆಯ್ತು ಅದು ಕೂಡ ಅಷ್ಟೇ ಒಂದಷ್ಟು ಸೋಲ್ಜರ್ಸ್ ಇರುವಂತಹ ವಿಮಾನ ಈಗ ಏಕಾಏಕಿ ಪತನ ಆಗುತ್ತೆ ಅಂತಂದ್ರೆ ಏನಾದ್ರೂ ರೀಸನ್ ಇರಬಹುದಾ ಅಥವಾ ಬೇರೆ ಇನ್ನೇನಾದ್ರೂ ಕಾರಣಗಳಿರಬಹುದಾ ಅಥವಾ ತಾಂತ್ರಿಕ ದೋಷದಿಂದಾಗಿ ಒಂದು ಘಟನೆ ಸಂಭವಿಸ್ತಾ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಇನ್ನೂ ಕೂಡ ಅಷ್ಟೇ ಮಾಹಿತಿ ಸಿಕ್ಕಿಲ್ಲ. ಅದ್ರ ಬಗ್ಗೆ ಕೂಡ ಅಷ್ಟು ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸೇನಾ ಪಡೆ ಅಂತೂ ಈ ಒಂದು ದುರಂತದ ಬಗ್ಗೆ ಆಗಿರ್ಬೋದು ಅಥವಾ ದುರಂತದಲ್ಲಿ ಸಾವನ್ನಪ್ಪಿರುವಂತದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತ ಮಾಹಿತಿ ಕೂಡ ಬಿಡುಗಡೆ ಮಾಡಿಲ್ಲ. ಅಧಿಕೃತ ಮಾಹಿತಿ ಬಂದಂತ ಬಳಿಕ ಎಷ್ಟು ಜನ ಸೈನಿಕ ಸಾವನ್ನಪ್ಪಿದೆ ಮತ್ತು ಸಾವಿಗೆ ಏನ್ ಕಾರಣ ಇರಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ. ಸುದೀಪ್, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ.